ಏನ್ ಹೇಳ್ತಿದ್ದೀರಾ ಅಮ್ಮವ್ರೆ? ವಿಷಯ ತುಂಬಾ ಸೀರಿಯಸ್ಸಾ? ನನಗೆ ತುಂಬಾ ಗಾಬರಿ ಆಗ್ತಾ ಇದೆ, ದಯವಿಟ್ಟು ಹೇಳಿ. ನೀವು ಹೀಗೆ ಗಾಬರಿ ಪಡ್ಕೊಂಡ್ರೆ ನಾನು ವಿಷಯನೇ ಹೇಳಲ್ಲ. ನೀವು ಹೀಗೆ ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ? ಇಲ್ಲ ಅಮ್ಮವ್ರೆ, ನನಗೇನು ಟೆನ್ಷನ್ ಇಲ್ಲ. ನಾನು ಆರಾಮವಾಗಿದ್ದೀನಿ, ನಾನು ತಡ್ಕೋತೀನಿ. ಹೇಳಿ. ನೀವು ನಿಜವಾಗ್ಲೂ ಧೈರ್ಯ ತಗೋತೀನಿ ಅಂದ್ರೆ ನಾನು ಹೇಳ್ತೀನಿ. ಗುರುಗಳು ಹೇಳಿದ ವಿಚಾರ ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಿದ್ದೆ. ಅವರೇ ಹೇಳಿದ್ರಲ್ಲ, ಈ ಮನೆಗೆ ಒಂದು ಮಗು ಆಗ್ಬೇಕು, ಆಗ ಮಾತ್ರ ಈ ಮನೆ ಏಳಿಗೆ ಸಾಧ್ಯ ಅಂತ. ಆಗುತ್ತಮ್ಮ, ಖಂಡಿತ ಆಗುತ್ತೆ, ಅದರಲ್ಲೇನು ಅನುಮಾನ ಬೇಡ. ಅನುಮಾನ ಮಗು ಆಗೋದ್ರ ಬಗ್ಗೆ ಅಲ್ಲ ಮೂರ್ತಿಗಳೇ, ಮತ್ತೆ ಯಾರಿಗ್ ಮಗು ಆಗ್ಬೇಕು ಅನ್ನೋದ್ರ ಬಗ್ಗೆ. ಇನ್ಯಾರ್ಗಮ್ಮ? ಈ ಮನೆ ಹಿರಿ ಸೊಸೆ ಮೇಘನಿಗೆ ತಾನೇ ಆಗ್ಬೇಕು. ಇಲ್ಲ ಮೂರ್ತಿಗಳೇ, ಗುರುಗಳು ಹೇಳಿದ್ದು ಈ ಮನೇಲಿ ಸಂತಾನ ಅಂತ ಆದ್ರೆ ಅದು ಮಧುರಂಗ್ ಮಾತ್ರ ಆಗ್ಬೇಕು ಅಂತ. ಮಧುರಂಗ್ ಮಗು ಆದ್ರೆ ಈ ಮನೆಗೆ ಶ್ರೇಯಸ್ಸು ಅಂತ ಹೇಳಿದ್ದಾರೆ. ಏನು ಹೇಳ್ತಾ ಇದ್ದೀರಮ್ಮ? ಅಂದರೆ ಮೇಘನಿಗೆ ಮಕ್ಕಳಾಗಲ್ವಂತ? ಸದ್ಯಕ್ಕೆ ಅವಳಿಗಿರೋ ದೋಷಗಳಿಂದ ಅವಳಿಗೆ ಮಕ್ಕಳಾಗಲ್ವಂತೆ. ಈಗ ಮಧುರ ಮತ್ತೆ ವಿಕ್ರಮ್ ಜಾತಕ ತುಂಬಾ ಚೆನ್ನಾಗಿ ಹೋಲಿಕೆ ಆಗ್ತಿದೆ ಅಂತ ಹೇಳಿದ್ರು. ಇದೆಂತ ಪರೀಕ್ಷೆ ತಂದಿಟ್ಯಪ್ಪ ದೇವ್ರೆ. ಈ ವಿಷಯ ಮೇಘನಿಗೆ ಗೊತ್ತಾದ್ರೆ ತುಂಬಾ ನೊಂದ್ಕೋತಾಳೆ. ಮಗಳು ಬದುಕು ಬಂದ್ಲು ಅಂತ ತುಂಬಾ ಖುಷಿಯಾಗಿದ್ದೆ, ಆದ್ರೆ ಮೇಘನಿಗೆ ಈ ವಿಷಯ ಗೊತ್ತಾದ್ರೆ ತುಂಬಾ ಆತಂಕ ಪಟ್ಕೋತಾಳೆ ಅಮ್ಮ. ನಾವು ಇದನ್ನೆಲ್ಲ ನಿರೀಕ್ಷೆ ಮಾಡಿರ್ಲಿಲ್ಲ ಮೂರ್ತಿಗಳೇ, ಆದ್ರೆ ವಿಧಿ ನೋಡಿ ಹೇಗೆ ಆಟ ಆಡ್ತಿದೆ ಅಂತ. ನನಗೆ ಮೇಘನ ಬೇರೆ ಅಲ್ಲ, ಮಧುರ ಬೇರೆ ಅಲ್ಲ. ನಾನಿಬ್ರನ್ನೂ ಒಂದೇ ಸಮನಾಗಿ ನೋಡ್ಕೋತಾ ಇದ್ದೀನಿ. ಆದ್ರೆ ಈ ವಿಚಾರದಲ್ಲಿ ಮಾತ್ರ ನಾನು ಏನ್ ನಿರ್ಧಾರ ತಗೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಮ್ಮ, ಈ ವಿಷಯ ಮೇಘನಿಗೆ ಗೊತ್ತಿಲ್ಲ ತಾನೆ? ನಾನೇ ಮೇಘನ ವಿಷಯ ತಿಳಿಸ್ಬಿಡೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ವಿಕ್ರಮ್ ಬೇಡ, ನಾನೇ ಅವಳಿಗೆ ಅರ್ಥ ಆಗೋ ಹಾಗೆ ವಿಷಯ ತಿಳಿಸ್ತೀನಿ ಅಂತ ಹೇಳ್ದ. ಬೇಡಮ್ಮ, ದಯವಿಟ್ಟು ಬೇಡಿ. ಮೇಘನಿಗೆ ಈ ವಿಷಯ ತಿಳಿಯೋದು ಬೇಡ, ಅವಳು ತುಂಬಾ ನೊಂದ್ಕೋತಾಳೆ. ಗೊತ್ತಾಗೋದ್ರೆ ಇನ್ನೇನೇನು ಅನಾಹುತ ಆಗುತ್ತೋ ಏನೋ. ಈ ಮನೆ ಸೊಸೆಯಾಗಿ ಈ ಮನೇನ ಬೆಳಗ್ಬೇಕು ಅಂತ ತುಂಬಾ ಕನಸು ಕಂಡಿದ್ಲು. ಈಗ ಅವಳಿಗೆ ಮಗು ಆಗಲ್ಲ, ಮಧುರಂಗ್ ಆಗತ್ತೆ ಅಂತ ಗೊತ್ತಾಗೋದ್ರೆ ಏನೇನು ಅನಾಹುತ ಆಗುತ್ತೋ ಏನೋ. ನಾನೇ ಸಾಹೇಬ್ರ ಹತ್ರ ಮಾತಾಡ್ತೀನಿ. ಮೇಘನಿಗೆ ಈ ವಿಷಯ ಹೇಳ್ಬಿಡಿ ಅಂತಾನೆ ಹೇಳ್ತೀನಿ. ಸಾಹೇಬ್ರು ಎಲ್ಲಿದಾರಮ್ಮ? ಅವನ್ ರೂಮಲ್ಲಿದ್ದಾನೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಯಾಕಂದ್ರೆ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್